ಸರ್, ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ನಾವು ಮಾತಾಡಿರೋದು ನೋಡಿದ್ವಿ. ದೆವ್ವ ಅಂತ ಹೇಳಿದ್ರು. ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ರು. ನಾವು ಬಿಜೆಪಿ ಜೊತೆ ಹೋರಾಡೋಣ, ದೆವ್ವದ ಜೊತೆ ಹೋರಾಡೋಣ, ನೆರಳಿನ ಜೊತೆ ಹೋರಾಡೋಣ. ಅದು ಏನು ಅವರಿಗೆ ಯಾರ್ದು ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡೋದು, BJP ಒಳಗೆ ಮಾತಾಡೋದಿಲ್ಲ ಬಿಡ್ರಿ ಅವರು. ಯಾಕಂದ್ರೆ BJP ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ. ಯಡಿಯೂರಪ್ಪ ವಿಜಯೇಂದ್ರ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜಯೇಂದ್ರನೆಲ್ಲ ಚೇಲಾಗಳು ಮೊನ್ನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹಿಂಗಾಗಿ BJPಗೆ ಅವರು ಭಾಳ ಬೈದಿಲ್ಲ, RSSಗೂ ಬೈದು. ಅಂದ್ರೆ ಬಹುಶಃ ನನಗೆ ಅನಿಸ್ತದೆ ವಿಜೇಂದ್ರನೇ RSSಗೆ ಹೆಚ್ಚು ಬೈರಿ ಅಂದ್ರೆ ನಂದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರ್ಬೇಕು, ಅದಕ್ಕೆ RSS ಬೈಲಾಕತ್ತಾರ. RSS ಬೈ ಉದ್ದೇಶನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ಕೆಲವೊಂದು ಸಲ. ತಮ್ಮ ಚೇಲಾಗಳ ಕಡೆಯಿಂದ RSS ಬೇಲ್ ಸಂತೋಷರಿಗೆ ಬಯಸೋದು, ಸಂಘಕ್ಕೆ ಬಯಸೋದು, ಇದು ಮಾಮೂಲಿ ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಾವಾಗಲೂ ಇದೆ. ಈಗೇ ಅಲ್ಲ, ಹಿಂದೆ ಆದ್ರೂ ಏನೇ ಬಂದರೂ ಅನಂತ್ ಕುಮಾರ್ಗೆ ಬಯಸೋದು, ಬ್ರಾಹ್ಮಣ ಅಂತ ಅನ್ನೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು, ಬ್ರಾಹ್ಮಣ ಅನ್ನೋದು. BL ಸಂತೋಷ್ ಬಗ್ಗೆ ಹೀನಾಯವಾಗಿ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ ಚೀಲಗಳು ಒಂದಿಟ್ಟು ನಕಲಿ ಫೇಸ್ಬುಕ್ ಇವು ಅದಾವ. ಹಿಂಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕಾ ಖರ್ಗೆನು ಮತ್ತು ಅವರ ಗೆಳೆಯ ಅಲ್ಲ, ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ, ಇವ್ರದ್ದು ಅವ್ರು ಮುಚ್ಚ. ಅದಕ್ಕೆ BJPಗೆ ಬೈದಿಲ್ಲ, ನಾನು RSSಗೆ ಬೈತೀನಿ. RSSಗೆ ಬೈಲಾಕನೇ ನಮ್ಮ ವಿಜೇಂದ್ರನೇ ಅವ್ರವ್ರದ್ದು ಒಳ ಒಪ್ಪಂದ ಇದೆ. ಹಿಂಗೆಲ್ಲ ಇವು ಸತ್ಯ, ಇವು ವಿಜಯೇಂದ್ರ ಪರೋಕ್ಷವಾಗಿ ಬಯಸ್ತಿರ್ತಾರೆ. ಅವರು ಕೆಲವೊಂದು ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದು ನೋಡ್ರಿ, RSSಗೆ ಹೆಂಗೆ ಬಯಸ್ಯಾರೆ, BL ಸಂತೋಷ್ ಅವ್ರಿಗೆ ಹೆಂಗೆ ಬಯಸ್ಯಾರೆ, ನಮ್ಮ ಅನಂತ್ ಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರಿಗೆ ಹೆಂಗೆ ಬಯಸ್ಯಾರೆ. ಈಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತ ಅಡ್ಡಾಡ್ತಾರೆ. ಯಾಕಂದ್ರೆ ಕಿರಿಕಿರಿ ಅವ್ರ ಒಳಗೆಲ್ಲ ಬ್ಯಾಡಾಗೈತಿ. ಈ ಅಯೋಗ್ಯರ ಕೈಯಾದ BJP ಯಾವಾಗ ಹೋಗ್ತೈತೆ ಅನ್ನೋದೇ ಎಲ್ಲರ ಮನಸ್ಸಿನಾಗ ಐತಿ. ಸುಮ್ಮನೆ ಕೆಲವೊಂದು ಏನದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ, ಯಡಿಯೂರಪ್ಪಾಜಿ ನಮ್ಮ ನಾಯಕ, ನಮ್ಮನ್ನು ಇಷ್ಟು ಬೆಳೆಸೋದವ್ರು ಅವರೇ ತಿಳ್ಕೊತ ಅಡ್ಡಾಡ್ತಾರೆ. ಎಲ್ಲೆಲ್ಲೇ ಚೇಲಗಳನ್ನ ತಯಾರು ಮಾಡ್ಯಾರ. ಮನೆ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗ್ಲಿಕ್ಕೆ ಹೋಗಿದ್ರು ವಿಜೇಂದ್ರ. ಯಾರಿದ್ರಪ್ಪ, ಯಾರು ಒಬ್ಬರೇ ಯಾವುದೇ ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರೆ ಟೀಮ್ ಆಗಿ ವಿರೋಧ ಪಕ್ಷ ನಾಯಕರು, ಇಬ್ಬರು ಹಿರಿಯ BJP ನಾಯಕರು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಇನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವೇ ಸಂಖ್ಯಾ ಬಾಳೆ ಮಗಲ್ ಅದಾವಲ್ಲ, ಅವನ್ನ ತೊಗೊಂಡು ಹೋಗ್ಯಾನ ಚೀಲಗಳನ್ನ. ಅಂದ್ರೆ ಇದು ಇವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಬಳಿ ಭೇಟಿಗೂ ಇವ್ರ ಜೋಡ ಯಾರು BJP ಬರಲ್ಲಾಗ್ಯಾರ. ಅದೇ ತಂಬೇಶಗೌಡ, ರುದ್ರೇಶ, ಅವ ಪ್ರೀತಮ್ ಗೌಡ, ಇನ್ನೊಬ್ಬ ಅದಾನಲ್ರಿ ಇಲ್ಲಿ MLA, ಇವ್ರಿಷ್ಟು ತೊಗೊಂಡು ಬಿಟ್ರಿ. ಮತ್ತೆ ಯಾರು BJP ಒಳಗೆ ಸುಮ್ಮನೆ ಇವತ್ತು ಕಾರ್ಯಕಾರಿಣಿ ಕರ್ತಾರೆ, ಏನೂ ಇಲ್ಲ. ಈಗ ಎಲ್ಲರೂ ಬರ್ತಾರೆ, ಬೊಮ್ಮಾಯರು ರಿಸೆಪ್ಷನ್ ಊಟ ಮಾಡಿ ಹೋಗ್ತಾರೆ ಅಷ್ಟೇ. ಅದು ನೋಡ್ರಿ, ಅದೇ ಇದು ಇವಂದೇ ಡೈರೆಕ್ಷನು, ವಿಜೇಂದ್ರಂದೇ. ವಿಜೇಂದ್ರ ಒಟ್ಟೆ BJP JDSನವ್ರ ಜೊತೆಗೆ ಹೊಂದಾಣಿಕೆ ಆಗ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ JDS ಲೋಕಸಭೆಯಲ್ಲಿ BJP ಜೊತೆ ಹೊಂದಾಣಿಕೆ ಆಗದಿದ್ರೆ ತುಮಕೂರು ನಾವು ಸೋಲ್ತಿದ್ದೀವಿ, ಬೆಂಗಳೂರು ಗ್ರಾಮೀಣ ಸೋಲ್ತಿದ್ದೀವಿ, ಚಿತ್ರದುರ್ಗ ಸೋಲ್ತಿದ್ವಿ. ಅವರೇ ಹೇಳ್ತಾರಲ್ಲ MPಗಳೇ, ಕೋಲಾರ, ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳ್ರಿ. ಅದಕ್ಕೆ JDS ಹೊಂದಾಣಿಕೆ ಆಗಿದ್ರಿಂದ BJPದು ಮಾನ ಮರ್ಯಾದೆ ಉಳಿದಿದೆ ಲೋಕಸಭೆಯಲ್ಲಿ. ಅದನ್ನು ಬಿಟ್ಟು ಇಂಡೈರೆಕ್ಟ್ ಆಗಿ ಪ್ರೀತಮ್ ಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ಅವ ಯಾರು ಹರೀಶ್ ಪುಂಜಾ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ಆ ತಮ್ಮೇಶಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್. ಅದು ಏನು ಸತ್ಯನೇ ಐತಿ. ಸತ್ಯ ನಾವು ಹೇಳಿದ್ರೆ ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲವು ಮಂದಿ. ಏನಾರ ನಮ್ಮ ಅಧ್ಯಕ್ಷ ಯಾವ ತಾಕತ್ತೈದು ಬಿಜಾಪುರ ಬಾತ್ ಹೇಳ್ರಿ, ಏನೋ ಪ್ರತಿಭಟನೆ ಮಾಡ್ತೇನೆ ಅಂತ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ವಿಜಯೇಂದ್ರ ಬಗ್ಗೆ ನಾನು ದಿನ ಮಾತಾಡ್ತೇನೆ. ಬಿಜಾಪುರ ನೋಡೋದು, ಬಿಜಾಪುರಾಗ ಯಾರು ದಮ್ ಐತಿ ಬಂದು ಮುಟ್ಟಿ ನೋಡಲಿ.
ಎಲ್ಲ ಇವೆಲ್ಲ ಗುಂಡಾಗಿರಿಗಳು ನಡೆಯೋದಿಲ್ಲ ನಾನು ಮುಂದೆ. ನಾವು ವಿಜೇಂದ್ರಗೆ ಭಯವನೇ. ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋನೆ, ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋನೆ. ಯಾವ ತಾಕತ್ತೈದು ನಾನು ತರ್ಬೋದು ಕರ್ನಾಟಕದಾಗ ನೋಡುತ್ತೆ. ಅಭಿನಂದನೆ ಸಲ್ಲಿಸಬೇಕು. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ, ಮಗನಿಗೆ ಸಹಿ ಮಾಡಿಸಕ್ಕೆ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿ ಕುರ್ಚಿಯ ದುರುಪಯೋಗ ಮಾಡ್ಕೊಂಡಿದ್ದಕ್ಕೆ, ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವ್ರಿಗೆ 50 ವರ್ಷದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸೇರ್ಯಾರ. ಈಗ ಕಾಂಗ್ರೆಸ್ ವಿಚಾರದಲ್ಲಿ ಸರ್, ಈಗ ಕೆಲವು ಶಾಸಕರುಗಳು ಫಾರಿನ್ ಹೊಂಟಾರ. ಮತ್ತು ಅಲ್ಲಿ ಕನ್ನಡದಾಗ ಏನು ಕೆಲಸ ಇಲ್ಲ ಅಲ್ರಿ ಪಾಪ ಅವ್ರಿಗೆ. ಯಾವ ದುಡ್ಡಿಲ್ಲ, ಅನುದಾನ ಇಲ್ಲ. ಎಲ್ಲಿ ಹಳ್ಳ್ಯಾಗ ಹೋದ್ರೆ ಜನ ಬೈತಾರ. ಹಳ್ಳಿ ಮೆಳ್ಳಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ವಂದನಾ ನಿರ್ಣಯದಾಗೂ ಗ್ಯಾರಂಟಿ, ಬಜೆಟ್ ಭಾಷಣದಾಗೂ ಗ್ಯಾರಂಟಿ, 1000 ದಿನದ ಇದ್ರಾಗೂ ಗ್ಯಾರಂಟಿ ಬಿಟ್ಟು ಏನಾರು ಹೇಳ್ತಾರನ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಲಕ್ಷ ಕೋಟಿ ಕೊಟ್ಟಿವಿ, ಇಷ್ಟು ನೀರಾವರಿ ಆಗ್ತದೆ, ಇಷ್ಟು ಹೊಸ ಡ್ಯಾಮ್ಗಳನ್ನ ಕಟ್ಟಿದ್ದೀವಿ, ಇಷ್ಟು ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಸಹಕಾರದಿಂದ ತೊಗೊಂಡು ಏನೂ ಇಲ್ಲೇ ಇಲ್ಲ. ಬರೀ ಹಳ್ಳಿ ಮಿಳ್ಳಿ ಕೇಂದ್ರ ಸರ್ಕಾರಕ್ಕೆ ಬೈದೈತಿ, ರಾಜ್ಯಪಾಲರ ಕಡೆಯಿಂದ ಬಯಸ್ಬೇಕತ್ತಾರೆ. ಅಂದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದಿಲ್ಲ, ಬರೀ ಗ್ಯಾರಂಟಿ ಒಳಗೆ ಇವ್ರದ್ದು ನಡೆದಿದ್ದು. ಪಾಪ MLAಗಳು ಬೇಸರ ಆಗೈತಾರೆ. ಇದೇನು ಗ್ಯಾರಂಟಿ ಕೇಳಿ ಅಂತ ಹೇಳಿ ವಿದೇಶಕ್ಕೆ ಹೋಗ್ಯಾರೆ. ಗ್ಯಾರಂಟಿ ನಾವು ವಿದೇಶಕ್ಕೆ ಹೋಗೋಣ ಅಂತೇಳಿ ಗ್ಯಾರಂಟಿಯಾಗಿ ಹೋಗ್ಯಾರ. ಸರ್, ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ನಾವು ಮಾತಾಡಿರೋದು ನೋಡಿದ್ವಿ. ದೆವ್ವ ಅಂತ ಹೇಳಿ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ರು. ನಾವು ಬಿಜೆಪಿ ಜೊತೆ ಹೋರಾಟ, ದೆವ್ವದ ಜೊತೆ ಹೋರಾಟ, ನೆರಳಿನ ಜೊತೆ ಹೋರಾಟ. ಅದು ಏನು ಅವರಿಗೆ ಯಾರ್ದು ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡೋದು, BJP ಒಳಗೆ ಮಾತಾಡೋದಿಲ್ಲ ಬಿಡ್ರಿ ಅವರು. ಯಾಕಂದ್ರೆ BJP ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ ಅವ್ರು. ಯಡಿಯೂರಪ್ಪ ವಿಜೇಂದ್ರನ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜೇಂದ್ರನೆಲ್ಲ ಚೇಲಾಗಳು ಮೊನ್ನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹಿಂಗಾಗಿ BJPಗೆ ಅವರು ಭಾಳ ಬೈದಿಲ್ಲ, RSSಗೂ ಬೈದು. ಅಂದ್ರೆ ಬಹುಶಃ ನನಗೆ ಅನಿಸ್ತದೆ ವಿಜೇಂದ್ರನೇ RSSಗೆ ಹೆಚ್ಚು ಬೈರಿ, ಅಂದ್ರೆ ನಂದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರ್ಬೇಕು, ಅದಕ್ಕೆ RSS ಬೈಲಾಕತ್ತಾರ. RSS ಬೈ ಉದ್ದೇಶನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ಕೆಲವೊಂದ್ಸಲ. ತಮ್ಮ ಚೇಲಾಗಳ ಕಡೆಯಿಂದ RSS ಬೇಲ್ ಸಂತೋಷರಿಗೆ ಬಯಸೋದು, ಸಂಘಕ್ಕೆ ಬಯಸೋದು, ಇದು ಮಾಮೂಲಿ ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಾವಾಗಲೂ ಇದೆ. ಈಗೇ ಅಲ್ಲ, ಹಿಂದೆ ಆದ್ರೂ ಏನೇ ಬಂದರೂ ಅನಂತಕುಮಾರ್ಗೆ ಬಯಸೋದು, ಬ್ರಾಹ್ಮಣ ಅನ್ನೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು, ಬ್ರಾಹ್ಮಣ ಅನ್ನೋದು. BL ಸಂತೋಷ್ ಬಗ್ಗೆ ಹೀನಾಯವಾಗಿ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ ಚೇಲಾಗಳು ಒಂದಿಟ್ಟು ನಕಲಿ ಫೇಸ್ಬುಕ್ ಇವು ಅದಾವ. ಹಿಂಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕಾ ಖರ್ಗೆನು ಮತ್ತು ಅವರ ಗೆಳೆಯ ಅಲ್ಲ, ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ, ಇವ್ರದ್ದು ಅವ್ರು ಮುಚ್ಚ. ಅದಕ್ಕೆ BJPಗೆ ಬೈದಿಲ್ಲ, ನಾನು RSSಗೆ ಬೈತೀನಿ. RSSಗೆ ಬೈಲಾಕನೇ ನಮ್ಮ ವಿಜೇಂದ್ರನೇ ಅವ್ರವ್ರದ್ದು ಒಳ ಒಪ್ಪಂದ ಇದೆ. ಈಗೆಲ್ಲ ಇವು ಸತ್ಯ, ಇವು ವಿಜೇಂದ್ರ ಪರೋಕ್ಷವಾಗಿ ಬಯಸ್ತಿಲ್ಲ. ಅವರು ಕೆಲವು ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದು ನೋಡ್ರಿ, RSSಗೆ ಹೆಂಗೆ ಬಯಸ್ಯಾರೆ, BL ಸಂತೋಷ್ ಅವ್ರಿಗೆ ಹೆಂಗೆ ಬಯಸ್ಯಾರೆ, ನಮ್ಮ ಅನಂತಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರಿಗೆ ಹೆಂಗೆ ಬಯಸ್ಯಾರೆ. ಈಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತ ಅಡ್ಡಾಡ್ತಾರೆ. ಯಾಕಂದ್ರೆ ಕಿರಿಕಿರಿ ಅವ್ರ ಒಳಗೆಲ್ಲ ಬ್ಯಾಡಾಗೈತಿ. ಈ ಅಯೋಗ್ಯರ ಕೈಯಾದ BJP ಯಾವಾಗ ಹೋಗ್ತೈತೆ ಅನ್ನೋದೇ ಎಲ್ಲರ ಮನಸ್ಸಿನಾಗ ಐತಿ. ಸುಮ್ಮನೆ ಕೆಲವೊಂದೇನು ಅದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ, ಯಡಿಯೂರಪ್ಪಾಜಿ ನಮ್ಮ ನಾಯಕ, ನಮ್ಮನ್ನ ಇಷ್ಟು ಬೆಳೆಸೋದವ್ರು ಅವರೇ ತಿಳ್ಕೊತ ಅಡ್ಡಾಡ್ತಾರೆ. ಎಲ್ಲೆಲ್ಲೇ ಚೇಲಾಗಳನ್ನ ತಯಾರು ಮಾಡ್ಯಾರ. ಮನೆ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗ್ಲಿಕ್ಕೆ ಹೋಗಿದ್ರು ವಿಜೇಂದ್ರ. ಯಾರಿದ್ರಪ್ಪ, ಯಾರು ಒಬ್ಬರೇ ಯಾವುದೇ ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರೆ ಟೀಮ್ ಆಗಿ ವಿರೋಧ ಪಕ್ಷ ನಾಯಕರಿಬ್ಬರು, ಹಿರಿಯ BJP ನಾಯಕರು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಇನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವೇ ಸಂಖ್ಯಾ ಬಾಳೆ ಮಗಲ್ ಅದಾವಲ್ಲ, ಅವನ್ನ ತೊಗೊಂಡು ಹೋಗ್ಯಾನ ಚೀಲಾಗಳನ್ನ. ಅಂದ್ರೆ ಇದು ಇವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ
ರಾಷ್ಟ್ರೀಯ ಅಧ್ಯಕ್ಷರ ಬಳಿ ಭೇಟಿಗೂ ಇವ್ರ ಜೋಡೆ ಯಾರು ಬಿಜೆಪಿ ಬರಲ್ಲ ಆಗ್ಯಾರ. ಅದೇ ತಂಬೇಶಗೌಡ, ರುದ್ರೇಶ, ಅವ ಪ್ರೀತಮ್ ಗೌಡ, ಇನ್ನೊಬ್ಬ ಅದಾನಲ್ರಿ ಇಲ್ಲಿ MLA, ಇವ್ರಿಷ್ಟು ತೊಗೊಂಡು ಬಿಟ್ರಿ. ಮತ್ತೆ ಯಾರು ಬಿಜೆಪಿ ಒಳಗೆ ಸುಮ್ಮನೆ ಇವತ್ತು ಕಾರ್ಯಕಾರಿಣಿ ಕರ್ತಾರೆ, ಏನೂ ಇಲ್ಲ. ಈಗ ಎಲ್ಲರೂ ಬರ್ತಾರೆ, ಬೊಮ್ಮಾಯಿರು ರಿಸೆಪ್ಷನ್ ಊಟ ಮಾಡಿ ಹೋಗ್ತಾರೆ ಅಷ್ಟೇ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿಬರ್ತವೆ. ಅದು ನೋಡ್ರಿ ಅದೇ ಇದು ಇವಂದೇ ಡೈರೆಕ್ಷನ್ ವಿಜೇಂದ್ರಂದೇ. ವಿಜೇಂದ್ರ ಒಟ್ಟೆ ಬಿಜೆಪಿ JDSನವ್ರ ಜೊತೆಗೆ ಹೊಂದಾಣಿಕೆ ಆಗ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ JDS ಲೋಕಸಭೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಆಗದಿದ್ರೆ ತುಮಕೂರು ನಾವು ಸೋಲ್ತಿದ್ದೀವಿ, ಬೆಂಗಳೂರು ಗ್ರಾಮೀಣ ಸೋಲ್ತಿದ್ದೀವಿ, ಚಿತ್ರದುರ್ಗ ಸೋಲ್ತಿದ್ವಿ. ಅವರೇ ಹೇಳ್ತಾರಲ್ಲ MP ಗಳೇ, ಕೋಲಾರ ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳ್ರಿ. ಅದಕ್ಕೆ JDS ಹೊಂದಾಣಿಕೆ ಆಗಿದ್ರಿಂದ ಬಿಜೆಪಿದು ಮಾನ ಮರ್ಯಾದೆ ಉಳಿದಿದೆ ಲೋಕಸಭೆಯಲ್ಲಿ. ಅದನ್ನ ಬಿಟ್ಟು ಇಂಡೈರೆಕ್ಟ್ ಆಗಿ ಪ್ರೀತಮ್ ಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ಅವ ಯಾರು ಹರೀಶ್ ಪುಂಜಾ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ಆ ತಮ್ಮೇಶಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್. ಅದು ಏನು ಸತ್ಯನೇ ಐತಿ. ಸತ್ಯ ನಾವು ಹೇಳಿದ್ರೆ ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲ ಮಂದಿ. ಏನಾರೇ ನಮ್ಮ ಅಧ್ಯಕ್ಷ ಯಾವ ತಾಕತ್ತೈದು ಬಿಜಾಪುರ ಬಾತ್ ಹೇಳ್ರಿ, ಏನೋ ಪ್ರತಿಭಟನೆ ಮಾಡ್ತಂತ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ವಿಜೇಂದ್ರ ಬಗ್ಗೆ ನಾನು ದಿನ ಮಾತಾಡ್ತೀನಿ. ಬಿಜಾಪುರನಾಗ ಯಾರು ದಮ್ ಐತಿ ಬಂದು ಮುಟ್ಟಿ ನೋಡ್ಲಿ. ಇವೆಲ್ಲ ಗುಂಡಾಗಿರಿಗಳು ನಡೆಯೋದಿಲ್ಲ ನನ್ನ ಮುಂದೆ. ನಾವು ವಿಜೇಂದ್ರಗೆ ಭಯವನೇ. ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋನೆ, ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋನೆ. ಯಾವ ತಾಕತ್ತೈದು ನಾನು ತರ್ಬೋದು ಕರ್ನಾಟಕದಾಗ ನೋಡುತ್ತೆ. ಅಭಿನಂದನೆ ಸಲ್ಲಿಸಬೇಕು. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ, ಮಗನಿಗೆ ಸಹಿ ಮಾಡಿಸೋಕೆ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿ ಕುರ್ಚಿಯ ದುರುಪಯೋಗ ಮಾಡ್ಕೊಂಡಿದ್ದಕ್ಕೆ, ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವ್ರಿಗೆ 50 ವರ್ಷದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸೇರ್ಯಾರ. ಈಗ ಕಾಂಗ್ರೆಸ್ ವಿಚಾರದಲ್ಲಿ ಸರ್, ಈಗ ಕೆಲವು ಶಾಸಕರುಗಳು ಫಾರಿನಿಗೆ ಹೊಂಟಾರ. ಮತ್ತು ಅಲ್ಲಿ ಕನ್ನಡದಾಗ ಏನು ಕೆಲಸ ಇಲ್ಲ ಅಲ್ರಿ ಪಾಪ ಅವ್ರಿಗೆ. ಯಾವ ದುಡ್ಡಿಲ್ಲ, ಅನುದಾನ ಇಲ್ಲ. ಎಲ್ಲಿ ಹಳ್ಳಿಯಾಗ ಹೋದ್ರೆ ಜನ ಬೈತಾರ. ಹಳ್ಳಿ ಮಿಳ್ಳಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ವಂದನಾ ನಿರ್ಣಯದಾಗೂ ಗ್ಯಾರಂಟಿ, ಬಜೆಟ್ ಭಾಷಣದಾಗೂ ಗ್ಯಾರಂಟಿ, 1000 ದಿನದ ಇದ್ರಾಗೂ ಗ್ಯಾರಂಟಿ ಬಿಟ್ಟು ಏನಾರು ಹೇಳ್ತಾರನ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಲಕ್ಷ ಕೋಟಿ ಕೊಟ್ಟಿವಿ, ಇಷ್ಟು ನೀರಾವರಿ ಆಗ್ತದೆ, ಇಷ್ಟು ಹೊಸ ಡ್ಯಾಮ್ಗಳನ್ನ ಕಟ್ಟಿದ್ದೀವಿ, ಇಷ್ಟು ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಸಹಕಾರ ತೊಗೊಂಡು ಏನೂ ಇಲ್ಲೇ ಇಲ್ಲ. ಬರೀ ಹಳ್ಳಿ ಮಿಳ್ಳಿ ಕೇಂದ್ರ ಸರ್ಕಾರಕ್ಕೆ ಬೈದೈತಿ, ರಾಜ್ಯಪಾಲರ ಕಡೆಯಿಂದ ಬಯಸ್ಬೇಕತ್ತಾರೆ. ಅಂದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದಿಲ್ಲ, ಬರೀ ಗ್ಯಾರಂಟಿ ಒಳಗೆ ಇವ್ರದ್ದು ನಡೆದಿದ್ದು. ಪಾಪ MLAಗಳು ಬೇಸರ ಆಗೈತಾರೆ. ಇದೇನು ಗ್ಯಾರಂಟಿ ಕೇಳಿ ಅಂತ ಹೇಳಿ ವಿದೇಶಕ್ಕೆ ಹೋಗ್ಯಾರೆ. ಗ್ಯಾರಂಟಿ ನಾವು ವಿದೇಶಕ್ಕೆ ಹೋಗೋಣ ಅಂತೇಳಿ ಗ್ಯಾರಂಟಿಯಾಗಿ ಹೋಗ್ಯಾರ.